ನಮ್ಮ ತಂದೆಗೆ ಯಾರೋ ಕೇಳಿದ್ರು, ಅಣ್ಣ ನೀವು ಬ್ಯಾಕ್ ಮಾಡೋಕ್ಕೆ ಶುರು ಮಾಡಿದಾಗಲಿಂದ ಯಾರೂ ನಿಮ್ಗೆ ಸೋಲ್ಸಲ್ಲ ಅಂದರು. ರೀ, ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ಸೋಲ್ಸೋಕ್ಕೆ ಬಂದಿಲ್ಲ ರೀ, ಎಲ್ಲರ ಮನಸ್ಸನ್ನ ಗೆಲ್ಲಕ್ಕೆ ಬಂದಿದ್ದೀನಿ ರೀ, ನಾನು ಸೋಲ್ಸೋಕ್ಕೆ ಬಂದಿಲ್ಲ ಯಾರು ಅಂತ ಹೇಳಿದ್ರು. ಆಮೇಲೆ ಅವರಂದರು, ನೀವು ಹೆಂಗನ ತಿಳ್ಕೊಂಡು ಜನಗಳಿಗೆ ಏನು ಬೇಕು ಅಂತ. ನನಗೇನು ಗೊತ್ತಿಲ್ಲ ರೀ, ನನ್ನ ಕೆಲಸ ಇಷ್ಟೇ, ಒಬ್ಬ ನಿರ್ದೇಶಕ ಏನು ಹೇಳ್ತೇನೆ ಅವನನ್ನು ಒಪ್ಪಿಸ್ಬಿಟ್ರೆ ಜನಗಳನ್ನ ಒಪ್ಸೋದು ಅವನ ಕೆಲಸ, ಅದು ನನ್ನ ಕೆಲಸ ಅಲ್ಲ ಅಂತ. ಒಂದು ಆತ್ಮನೇ ಒಪ್ಸೋಕ್ಕಾಗಲ್ಲ ಅಂದರೆ ನೂರಾರು ಆತ್ಮ ಎಲ್ಲಿ ಒಪ್ಪಿಸ್ಲಿ? ಅದು ನನಗೆ ಅವನಲ್ಲಿ ಕಾಣ್ತು. ಆ ನಿರ್ದೇಶಕ ಒಪ್ಪೋವರೆಗೂ ಮಾಡ್ದ ಅವನು. ಈ ಗುಣ ಇದೆಯಲ್ಲ, ಅವನನ್ನು ಚೆನ್ನಾಗಿ ಕರ್ಕೊಂಡೋಗುತ್ತೆ. ಚೆನ್ನಾಗಿರು ಮಗನೇ, ಯಾವಾಗ ಮರೆತು ಈ ಸಂಸ್ಥೆ ಮಾತ್ರ ಮರಿಬೇಡ ಮಗನೇ. ಎಷ್ಟು ಸಿನಿಮಾ ಮಾಡಿದ್ರು ಈ ಸಂಸ್ಥೆನ ನಮ್ಮ ಮನೆ ಅಂತ ಅನ್ಕೊ. ನಿನಗೆ ತವ್ರ ಮನೆ ಇದೇನೆ, ಚೆನ್ನಾಗಿ ನೋಡ್ಕೊಮ್ಮ, ಒಳ್ಳೇದಾಗಲಿ. ಸಂತೋಷ್, ತುಂಬ ತುಂಬ ಥ್ಯಾಂಕ್ಸ್ ಅಪ್ಪಾಜಿ ನನಗೆ. ಯಾಕಂದರೆ ಅವನನ್ನು ಬ್ರ್ಯಾಂಡ್ ಮಾಡಲಿಲ್ಲ ಸಿನಿಮಾದಲ್ಲಿ, ನೀವು ಬ್ರ್ಯಾಂಡ್ ಮಾಡಲಿಲ್ಲ. ಒಂದು ಆ್ಯಕ್ಷನ್ ಇರೋವಂಥನೋ ಒಬ್ಬ ರೊಮ್ಯಾಂಟಿಕ್ ಇರೋಂಥ ಬ್ರ್ಯಾಂಡ್ ಮಾಡಲಿಲ್ಲ. ಸಕಲ ಎಲ್ಲ ಸಬ್ಜೆಕ್ಟು ಕೊಟ್ರಿ ಅವನಿಗೆ. ಒಂದು ಕಾಲೇಜ್ಗೆ ಹೋಗೋಕ್ಕೆ 10th ಎಲ್ಲ ಸಬ್ಜೆಕ್ಟು ಓದ್ತೀವಲ್ಲ, ಆ ಥರ ಎಲ್ಲ ಸಬ್ಜೆಕ್ಟು ಓದಿಸಿ ಆಮೇಲೆ ಏನೇನು ಬೇಕು, ಯಾರ್ಯಾರಿಗೆ ಏನು ಬೇಕು ತೊಗೊಳ್ಳಿ ಅಂತ ನೀವು ಆ್ಯಕ್ಚುಲಿ ಬೇರೆ ನಿರ್ದೇಶಕರಿಗೆ ಒಂದು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀರಾ, ಒಂದು ಪುಸ್ತಕ ಮಾಡಿ ಕೊಟ್ಟಿದ್ದೀರಾ. ನಾನು ಯಾರು ನಿಮ್ಮನ್ನು ಮರೆಯೋದಿಲ್ಲ, ಈ ಸಂಸ್ಥೆ ಮರೆಯೋದಿಲ್ಲ. ತುಂಬ ಖುಷಿ ಪಡ್ತೀನಿ. ನಾವು ಮಾಡಬೇಕಾಗಿರೋ ಕೆಲಸ ನಮಗಿನ್ನ ಚೆನ್ನಾಗಿ ನೀವು ಮಾಡಿದ್ರಿ. ನನಗೆ ಒಂದು ನೋವಿತ್ತು, ಅಲ್ಲ ಕಣಯ್ಯ, ನನಗೆ, ನಮ್ಮ ಅಣ್ಣನಿಗೆ, ನನ್ನ ತಮ್ಮನಿಗೆ, ನಮಗೆಲ್ಲ ಒಂದು ಬ್ಯಾಕ್ ಬೋನ್ ಇತ್ತು. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಚಿಕ್ಕಪ್ಪ, ಉದಯಶಂಕರ್ ಅವರು ಎಲ್ಲ ಇದ್ದರು. ಒಂದು ಕೋಟೆ ಇತ್ತು. ಇವ್ರಿಗೆ ಇಲ್ವಲ್ಲ, ಒಂಥರ ಆರ್ಫನ್ಸ್ ಆಗಿಬಿಟ್ರಲ್ಲ ಅಂತ ಭಾಳ ಬೇಜಾರಿತ್ತು. ನನಗೂ ಹುಷಾರು ತಪ್ಪಿಬಿಡ್ತು. ಏನಪ್ಪ ಹಿಂಗೆ ಆಗೋಯ್ತಲ್ಲ ಮಕ್ಕಳಿಗೆ, ಯಾರು ಬರೋ ಟೈಮಲ್ಲಿ ನಾನು ಹಿಂಗೆ ಆಗ್ಬಿಟ್ಟೆ ಅಂತ. ಅಂಥ ಟೈಮಲ್ಲಿ ನನ್ನ ತಮ್ಮ ಕೈ ಹಿಡಿದು ಇವ್ರಿಗೆ ಒಪ್ಪಿಸ್ಬಿಟ್ಟು ಹೋದ್ನಲ್ಲ, ಇದು ನಮ್ಮ ಶಕ್ತಿ, ಇದು ದೇವರೇ ಮಾಡಿದಂಥ ಒಂದು ಆಶೀರ್ವಾದ. ಇದು ಈ ಆಶೀರ್ವಾದ ಅವನ್ನ ಚೆನ್ನಾಗಿ ಬೆಳೆಸುತ್ತೆ. ಮತ್ತು ನೀವೆಲ್ಲ ನಿಂತ್ಕೊಂಡು ಪ್ರತಿಯೊಬ್ಬರಿಗೆ ಇಲ್ಲಿ ಕೆಲಸ ಮಾಡೋರ್ಗೆ ಏನು ಗೊತ್ತು, ಗುರು ಚೆನ್ನಾಗಿ ಬರಬೇಕು, ಗುರು ಚೆನ್ನಾಗಿ ಬರಬೇಕು. ಪ್ರತಿಯೊಬ್ಬ ಮನುಷ್ಯನೂ ಇತ್ತು, ಗುರು ಚೆನ್ನಾಗಿ ಮಾಡಬೇಕು, ಗುರು ಪಿಕ್ಚರ್ ಚೆನ್ನಾಗಿ ಬರಬೇಕು ಅಂತ ಆತ್ಮದಿಂದ ಕೆಲಸ ಮಾಡ್ತಿದ್ರಲ್ಲ. ಯಾರನ್ನು ಕೇಳಿ ಸರ್ ಚೆನ್ನಾಗಿ ಮಾಡ್ತಾರೆ ಸರ್, ಚೆನ್ನಾಗಿ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಆಸೆ ಇತ್ತು. ಆ ಆಸೆನೇ ಇವತ್ತು ಜನರ ಮಧ್ಯೆ ಬಂದು ಬದುಕ್ತಾ ಇದೆ. ಇನ್ನು ತುಂಬ ಜರ್ನಿ ಇದೆ, ಇನ್ನು ತುಂಬ ಪ್ರಯಾಣಗಳಿದೆ. ಅವನಿಗೆ ಮಾಡ್ತಾ ಹೋಗ್ತಾನೆ, ನೀವು ಬೆಳೆಸ್ತಾ ಅವನ್ನ ತಿಂತಾ ಹೋಗಿ, ಅವನು ಬೆಳೀತಾನೆ. ಅವನು ಕಲಿತಾ ಹೋಗಲಿ, ಅವನು ಇರೋವರೆಗೂ ಅವ್ನು ಕಲಿಬೇಕು. ಕಲಿಯೋಗ ಮುಗಿದ್ರು ಕಲಿಕೆ ಮುಗಿಯಲ್ಲ ಅಂತ ಹೇಳ್ತಾರೆ, ಅದು ಸತ್ಯ. ಅದು ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅಪ್ಪಾಜಿ, ಮತ್ತೆ ಥ್ಯಾಂಕ್ಸ್. ನಾನು ಎಷ್ಟು ಹೇಳಿದ್ರೆ ಅದು ಕಮ್ಮಿ ಆಗುತ್ತೆ.